ಹಾಸನ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯ ಪರಿಣಾಮ ಜಿಲ್ಲೆಯ ಜೀವನದಿ ಹೇಮಾವತಿ ಉಕ್ಕಿ ಹರಿಯುತ್ತಿದೆ. ಹೇಮಾವತಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ಹೊರಬಿಟ್ಟಿರುವುದರಿಂದ ಹೊಳೆನರಸೀಪುರ ಪಟ್ಟಣದ ಹಲವು ಬಡಾವಣೆ ಮನೆಗಳಿಗೆ ನೀರು ನುಗ್ಗಿ ಪಟ್ಟಣದ ಕೆಎನ್ಇ ಬಡಾವಣೆಯ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿವೆ. ಇನ್ನು 30 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಹೇಮಾವತಿ ಜಲಾಶಯದಿಂದ ರಾತ್ರಿ 1 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನಿನ್ನೆಯೇ 30 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದ್ದು, ಇನ್ನು ಅಧಿಕಾರಿಗಳ ತಂಡ ಸ್ಥಳದಲ್ಲಿಯೇ ಇದ್ದು ಜಾಗ್ರತೆ ವಹಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ 10 ಗಂಟೆಯ ಸಮಯದಲ್ಲಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಶ್ರೇಯಸ್ ಪಟೇಲ್ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ. ಪ್ರಕೃತಿ ವಿಕೋಪಕ್ಕೆ ಈ ಬಾರಿ ಅತಿ ಹೆಚ್ಚು ಮಳೆ ಆಗಿದೆ. ಒಂದ್ ಕಡೆ ಸಂತಸ ಆದ್ರೆ ಇನ್ನೊಂದ್ ಕಡೆ ಇಲ್ಲದ ಅವಾಂತರಗಳಾಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು ಒಂದು 75,000 ಕ್ಯೂಸೆಕ್ಸ್ ನಮ್ಮ ಹೇಮಾವತಿ ಜಲಾಶಯದಿಂದ ನೀರು ಬಿಟ್ಟ ಕಾರಣ ನಮ್ಮ ಹೊಳೆನರಸೀಪುರ ಭಾಗದಲ್ಲಿ ಹಲವಾರು ಕಡೆ ಪುರಸಭೆ ವ್ಯಾಪ್ತಿಯಲ್ಲಿ ನೀರು ನಿಂತು ಸಮಸ್ಯೆಗಳು ಸೃಷ್ಟಿ ಮಾಡಿದೆ. ಅದರಲ್ಲಿ ನಮ್ಮ ಯಾಸಿನ್ ನಗರದಲ್ಲಿ ಒಂದು 4 ಬೀದಿಲೆ ಸುಮಾರು ಒಂದು 30 ಮನೆಯಷ್ಟು ನೀರು ತುಂಬಿ ಆ ಮನೆಯ ಒಂದೇನು ಸಂತ್ರಸ್ತರ ಕೇಂದ್ರಕ್ಕೆ ಒಂದು ಶಿಫ್ಟ್ ಮಾಡಿದೀವಿ. ಅದರಲ್ಲಿ ನಮ್ಮ ತಾಲೂಕು ಆಡಳಿತ ಮತ್ತೆ ಪುರಸಭೆ ಅವರಿಬ್ಬರು ಸೇರಿ 2-3 ಕಡೆ ಸಂತ್ರಸ್ತರ ಒಂದು ಕೇಂದ್ರ ಅಂತ ಏನ್ ಹೇಳ್ತಾರೆ ಅದಕ್ಕೆ ತೆರೆದಿದ್ದಾರೆ. ಅದರಲ್ಲಿ ಒಂದು JM ಶಾದಿಮಾಲ್, ಒಂದು ಟಿಪ್ಪು ಶಾದಿಮಾಲ್ ಮತ್ತೆ ಗುತ್ತಮ್ಮ ತಮ್ಮೇಗೌಡ ಅಂತ 3 ಕಲ್ಯಾಣ ಮಂಟಪಗಳನ್ನ ಈಗಾಗಲೇ ಅದನ್ನ ಗುರುತಿಸಿ ಅದರಲ್ಲಿ ಈಗ ಟಿಪ್ಪು ಶಾದಿಮಾಲಲ್ಲಿ ಏನು ಯಾಸಿನ್ ನಗರದ ನಿವಾಸಿಗಳು ಸಂತ್ರಸ್ತರು ಅಲ್ಲಿ ಇದ್ರೆ ಇದು ಹೊಸದಲ್ಲ, ಇದಾಗಿರೋದು. ಇದು ಸುಮಾರು ವರ್ಷದಿಂದ ಪಾಪ ಈ ಬಡಾವಣೆಗೆ ತೊಂದರೆ ಆಗ್ತಾನೆ ಇದೆ. ಯಾಕಂತ ಹೇಳಿದ್ರೆ 2019 ಇದೇ ರೀತಿ ಭೀಕರ ನೆರೆ ಬಂತು. ಆ ನೆರೆ ಬಂದಾಗಲೂ ಸಹ ಇದೇ ರೀತಿ ಮನೆ ಬಂತು, ನೀರು ತುಂಬಿಕೊಂತು. ಮತ್ತೆ ಸರ್ಕಾರದಿಂದ ಒಂದು 5 ಲಕ್ಷ ಮನೆ ಅಂತ ಮಾಡಿದ್ರು. ಆದ್ರೆ ಇವ್ರಿಗೆ ಖಾತೆ ಆಗಿಲ್ದೇ ಇರೋ ಕಾರಣ ಇದು ಇವ್ರ ಸ್ವಂತ ಜಾಗಕ್ಕೆ ಇರದ ಕಾರಣ 1 ಲಕ್ಷ ರೂಪಾಯಿನ ಪರಿಹಾರವನ್ನ ತಾಲೂಕು ಆಡಳಿತ ಕೊಟ್ಟಿತ್ತು.